ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಕಾಂಗ್ರೆಸ್ನ ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಇಡಲೇಬೇಕು ಅಂತ ಸುರ್ಜೇವಾಲಾ ಅವರು ಬಂದು CLP ಮೀಟಿಂಗ್ ಬಹಳ ಮಹತ್ವ ಪಡ್ಕೊಂಡಿತ್ತು. ಈ ಮೀಟಿಂಗಲ್ಲಿ ಎಲ್ಲರಿಗೂ ಕಟ್ಟುನಿಟ್ಟಿನ ಆದೇಶ ಕೊಟ್ಟು ಎಲ್ಲ ಸರಿ ಮಾಡೋಣ ಅಂತ ಅಂದುಕೊಂಡಿದ್ರೆ ಹೈಕಮಾಂಡ್ಗೆ ಶಾಕ್ ಎದುರಾಗಿದೆ. ಅಸಲಿಗೆ ಕೈಪಾಳ್ಯದಲ್ಲಿ ಸಂಕ್ರಾಂತಿ ಹೊತ್ತಲ್ಲಿ ಕಿಡಿ ಹೊತ್ತುಕೊಂಡಿದ್ದು ಇದು ಯಾವ ಹಂತಕ್ಕೆ ಹೋಗಲಿದೆ? CLP ಮೀಟಿಂಗ್ ಅಲ್ಲಿಯೇ ಬಿಗ್ ಬ್ಲಾಸ್ಟ್. ಹೈಕಮಾಂಡ್ ಊಹೆ ಮಾಡದಂತಹ ಆಕ್ರೋಶ ನಾಯಕರುಗಳ ಎದುರೇ ಸ್ಫೋಟವಾಗಿದ್ದು ಅಸಮಾಧಾನ ಸರ್ಕಾರಕ್ಕೆ ಟೈಮ್ ಬಾಂಬ್. ಬಿಜೆಪಿ ನಾಯಕರು ಹೇಳಿರುವ ಭವಿಷ್ಯ ಇಲ್ಲಾಗಿರುವ ಬೆಳವಣಿಗೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸುರ್ಜೇವಾಲಾ ಅವರು ಕಟ್ಟುನಿಟ್ಟಿನ ಆದೇಶ ಕೊಡ್ತಾರೆ. ಇದೆಲ್ಲ ಮಾಧ್ಯಮಗಳ ಸೃಷ್ಟಿ, ಮಾಧ್ಯಮಗಳಲ್ಲಿ CM ಚೇಂಜ್ ವಿಚಾರ ಬರುತ್ತೆ ಬಿಟ್ರೆ ಅಂಥದ್ದೇನೂ ಇಲ್ಲ ಅಂತ ಹೊರಗಡೆ ಹೇಳಿದ್ದು. ಒಳಗಡೆ ಯಾರು ತುಟಿಕ್ ಪಿಟಿಕ್ ಅನ್ನಬಾರ್ದು, ಉಸಿರೆತ್ತಬಾರ್ದು. CM ಕುರ್ಚಿ ಬಗ್ಗೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ, ಉಳಿದಿದ್ದ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಕಿವಿ ಹಿಂಡಿ ಪಾಠ ಮಾಡಿ ಏನೂ ಸಮಸ್ಯೆ ಬರಬಾರ್ದು ಅಂತ ಡ್ಯಾಮೇಜ್ ಕಂಟ್ರೋಲ್ಗೆ ಬಂದಿದ್ರು. ಆದರೆ ಆ ಮೀಟಿಂಗ್ನಲ್ಲೇ ಬ್ಲಾಸ್ಟ್ ಆಗಿದೆ. ಮೀಟಿಂಗ್ನಲ್ಲಿಯೇ ಹೈಕಮಾಂಡ್ಗೆ ಊಹೆ ಮಾಡದಂತಹ ಒಂದು ಬೆಳವಣಿಗೆ ಇದು. ಏನು ಹಾಗಾದರೆ? DK ಶಿವಕುಮಾರ್ ಅವರೆಲ್ಲ ಪಕ್ಷದ ಕಚೇರಿ ವಿಚಾರದಲ್ಲಿ ಸುಮಾರು ದಿನಗಳಿಂದ ಮಾತಾಡ್ತಿದ್ದಾರೆ. ಈಗಾಗಲೇ 75 ಕಚೇರಿಗಳಾಗಿವೆ. ಅಂದರೆ ಸ್ವಂತ ಬಿಲ್ಡಿಂಗ್ ಇರಲಿಲ್ಲ ಎಲ್ಲ ಕಡೆ ಪಕ್ಷಕ್ಕೆ. ಹಲವು ಜಿಲ್ಲೆಗಳಲ್ಲಿ ಒಟ್ಟು ಎಲ್ಲ ಕಡೆ ಸೇರಿ 75 ಏನೋ ಪಕ್ಷದ ಬಿಲ್ಡಿಂಗನ್ನು ಮಾಡಿಸಿದ್ದೀನಿ. 100 ಕ್ರಾಸ್ ಆಗುತ್ತೆ. ನನ್ನ ಕೆಲಸ ಬೇಕು ಅನ್ಸಿದ್ರೆ ಮುಂದುವರಿಸ್ತಾರೆ, ಇಲ್ಲ ಅನ್ಸಿದ್ರೆ ಬಿಡೋಕೆ ರೆಡಿ ಅಂತೆಲ್ಲ ಮೊನ್ನೆ ಅಷ್ಟೇ ಮಾತಾಡಿದ್ರಲ್ಲ. ಪಕ್ಷದ ಕಚೇರಿ ಕಟ್ಟಡದ ಬಗ್ಗೆ ಎಲ್ಲ ಮಾತುಕತೆ ಬಂದಿರುತ್ತೆ ಅಲ್ಲಿ. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಕೊನೆಗೂ ಒಂದು ಒಳ್ಳೆ ಸುಸಜ್ಜಿತವಾದ ಕಟ್ಟಡ ಆಗಿದೆ, ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಯೋಗದಾನ ದೊಡ್ಡದಿದೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳೋದಕ್ಕೆ ಹೋಗಿದ್ದಾರೆ. ಆಗ ಬಾಂಬ್ ಬ್ಲಾಸ್ಟ್ ಆಗಿದೆ. ಆಕ್ರೋಶ ಸಿಡಿದೆದ್ದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು, ಏನು ಹೇಳ್ತಿದ್ದೀರಿ ನೀವು? 3 ಕೋಟಿ ಕೊಟ್ಟಿದ್ದೀನಿ ನಾನು. ರಮೇಶ್ ಜಾರಕಿಹೊಳಿ ಅವರು ಇದ್ದಾಗ ಅವರು ಭೂಮಿ ಕೊಟ್ಟಿದ್ರು, ಅಂದರೆ ತಮ್ಮ ಕುಟುಂಬದಿಂದ ಭೂಮಿ. ನಾನು ಸ್ವತಃ ತಾನೇ 3 ಕೋಟಿ ದುಡ್ಡು ಕೊಟ್ಟಿದ್ದೀನಿ. ಆದರೆ ನೀವು ಕ್ರೆಡಿಟನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡ್ತಿದ್ದೀರಿ. ನಾವು ಜಿಲ್ಲೆಯಲ್ಲೆಲ್ಲ ನಾಯಕರು ಸೇರಿ ಮಾಡಿರೋದು, ಆದರೆ ಕ್ರೆಡಿಟ್ ಹೆಂಗೆ ಕೊಟ್ರಿ ಅನ್ನೋ ರೀತಿಯಲ್ಲಿ ಅಲ್ಲಿ ಕಿಡಿ ಹೊತ್ತುಕೊಂಡಿದೆ. ಕೊನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯಪ್ರವೇಶ ಮಾಡಿ ತಾನು ಎಷ್ಟು ಖರ್ಚು ಮಾಡಿದ್ದೀನಿ ಮತ್ತು ಬೇರೆ ಬೇರೆ ನಾಯಕರುಗಳ ಮೂಲಕ ಹೇಗೆ ಪಕ್ಷದ ಕಚೇರಿಯ ಕಟ್ಟಡಕ್ಕಾಗಿ ಕೊಡುಗೆಗಳನ್ನು ಕೊಡಿಸಿದ್ದೀನಿ. 7 ಕೋಟಿ ಬಾಕಿ ಇತ್ತು, 7 ಕೋಟಿ ಕ್ಲಿಯರ್ ಮಾಡಿಸಿದ್ದೀನಿ. ಬೇರೆ ಬೇರೆ ಬಿಲ್ಗಳೆಲ್ಲ ಬಾಕಿ ಇದ್ವು, ಅದನ್ನು ಕ್ಲಿಯರ್ ಮಾಡಿಸಿದ್ದೀನಿ. ಉಸ್ತುವಾರಿ ಸಚಿವರು ಬೇರೆ ಬೇರೆಯವರು ಹಳೆ ಕಾಲದಿಂದ ಎಷ್ಟೊಂದು ದೊಡ್ಡ ಪ್ರಭಾವಿಗಳಿದ್ರೂ ಕೂಡ ಆಗಿರಲಿಲ್ಲ. ಬಟ್ ನಾನು ಸಚಿವೆ ಆದಮೇಲೆ, ಮಿನಿಸ್ಟರ್ ಆದಮೇಲೆ, ಮೊದಲ ಬಾರಿ ಮಿನಿಸ್ಟರ್ ಆಗ್ತಾ ಇದ್ದ ಹಾಗೆ ಪಕ್ಷದ ಕಚೇರಿಯ ಕೆಲಸಗಳನ್ನೆಲ್ಲ ಪೂರ್ಣ ಮಾಡಿದ್ದೀನಿ. ಹಾಗಾದರೆ ಇದನ್ನು ಹೈಕಮಾಂಡ್ ನೋಡಿಲ್ವಾ? ಹೈಕಮಾಂಡ್ ಇದನ್ನೆಲ್ಲ ಗಮನಿಸಿದೆ ಅಂತ ನಾನು ಭಾವಿಸ್ತೀನಿ ಅಂದ್ಕೊಂಡು ತಾನು ಏನೇನು ಮಾಡಿದ್ದೀನಿ ಅನ್ನೋ ಲೆಕ್ಕ ಇಡ್ತಾರೆ. ಅಲ್ಲಿಗೆ ಕಿಡಿ ಹೊತ್ತುಕೊಂಡಿದೆ. ಪಕ್ಷದ ನಾಯಕರ ಎದುರು, ಹೈಕಮಾಂಡ್ ನಾಯಕರ ಎದುರೇ ಲಕ್ಷ್ಮೀ ಹೊಗಳಿದ ವಿಚಾರ ಬೆಳಗಾವಿ ಇನ್ನೊಂದು ಬಣವನ್ನು ಸಿಡಿದೇಳುವಂತೆ ಮಾಡಿದೆ. ಇದ್ಯಾಕೋ ಬೆಳಗಾವಿ ಕಿಚ್ಚುವಾರೋ ಥರನೇ ಕಾಣಿಸ್ತಾ ಇಲ್ಲ. ರವಿ ವರ್ಸಸ್ ಹೆಬ್ಬಾಳ್ಕರ್ ಕೇಸಲ್ಲಿ BJPಯವರು ಎಷ್ಟು ಸಿಡಿದೆದ್ರೋ ಗೊತ್ತಿಲ್ಲ. ಕಾಂಗ್ರೆಸ್ನ ಒಳಗಡೆನೆ ಹೊತ್ತು ಉರಿತು. ಬೆಳಗಾವಿಯಲ್ಲಿ ನಮ್ಮ ಮಾತು ಕೇಳಲಿಲ್ಲ ಪೊಲೀಸರು, ಉಸ್ತುವಾರಿ ಸಚಿವರು ಮಾತು ಕೇಳಲಿಲ್ಲ. ಈ ಕಡೆ ಗೃಹ ಸಚಿವರ ಸಿಟ್ಟು ನೆತ್ತಿಗೇರಿದ್ದು. ಗೃಹ ಇಲಾಖೆ ಯಾರದ್ದು, ಯಾರು ನಿಭಾಯಿಸ್ತಾ ಇರೋದು, ನನಗೆ ಮಾಹಿತಿ ಇಲ್ಲದೆ ಎಲ್ಲ ನಡ್ಕೊಳ್ತಾರಲ್ಲ ಅನ್ನೋ ರೀತಿಯಲ್ಲಿ ಓಪನ್ ಆಗಿ ಅಸಮಾಧಾನ ಹೊರ ಹಾಕಿದ್ರು ಪರಮೇಶ್ವರ್ ಅವರು. ಇಷ್ಟೆಲ್ಲ ಬೆಳವಣಿಗೆ ಆಗಿ ಹೆಂಗೋ ಕೊಂಚ ಸಮಾಧಾನ ಮಾಡೋಣ ಅಂತ ಬಂದರೆ ಅಲ್ಲೇ ಹೊತ್ಕೊಳ್ತಿರೋದಲ್ವ. ಪದೇ ಪದೇ ಸಿಡ್ದೆದ್ದಿರೋದೇ ಈ ಎಲ್ಲ ಸಂಪೂರ್ಣ ವಿಚಾರದಲ್ಲಿರೋದು ಸತೀಶ್ ಜಾರಕಿಹೊಳಿ ಅವರು. ಡಿನ್ನರ್ ಪಾಲಿಟಿಕ್ಸು, ಅವ್ರ ಮನೆಯಲ್ಲಿ ಶಾಸಕರು 35-36 ಜನರ ಶಕ್ತಿ ಪ್ರದರ್ಶನ ಆಯಿತು. ಈಗ ಚಿತ್ರದುರ್ಗದಲ್ಲಿ ವಾಲ್ಮೀಕಿ ಸಮಾವೇಶ ಮಾಡೋದಕ್ಕೆ ಹೊರಟಿದ್ದಾರೆ. KPCC ಅಧ್ಯಕ್ಷ ಸ್ಥಾನದ ಮೇಲೆ ಹಿಡಿತ ಸಾಧಿಸಲೇಬೇಕು, ತಾನು ಆ ಕುರ್ಚಿ ಏರಲೇಬೇಕು ಅಂತ ಪಟ್ಟು ಹಿಡಿದು ಈಗ ಶಕ್ತಿ ಪ್ರದರ್ಶನಕ್ಕೆ ಸರ್ವ ಸಿದ್ಧತೆಗಳಾಗಿವೆ. ಫೆಬ್ರವರಿ ಮೊದಲ ವಾರದಲ್ಲೇ ಸಮಾವೇಶ ಮಾಡೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಆಗ್ತಿರೋವಾಗ ಓಪನ್ ಆಗಿ ಅವ್ರು ನಾನು ಮುಂದಿನ CM ಅಂತ ಮಾತಾಡ್ತಿರೋವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪಕ್ಷದ ಕಚೇರಿಯ ಕ್ರೆಡಿಟ್ ಕೊಟ್ಟಿದ್ದು, ಹಾಗಾದ್ರೆ ನಾವು ಜಿಲ್ಲಾ ಕಾಂಗ್ರೆಸ್ಗೆ ಏನೂ ಮಾಡೇ ಇಲ್ವಾ ಅನ್ನುವಂಥ ಆಕ್ರೋಶ ಸಿಡಿದೇಳುವಂತೆ ಮಾಡಿದ್ದು ಮಾತ್ರ CLP ಮೀಟಿಂಗ್ನಲ್ಲಿಯೇ ಹೈಕಮಾಂಡ್ ನಾಯಕರೇ ಊಹೆ ಮಾಡಿದಂತಹ ಘಟನೆಗೆ ಕಾರಣವಾಯಿತು.
ಎಲ್ಲ ಹೊರಗಡೆ ಬಂದು ಸಾಧ್ಯವಾದಷ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಪರಮೇಶ್ವರ್ ಅವರು. ಇಲ್ಲ ಅದೇನೋ ಹೇಳೋಕೆ ಹೋಗಿ ಇನ್ನೇನೋ ಆಯಿತು, ಹೆಂಗೂ ಪಕ್ಷದ ಕಚೇರಿ ಆಯ್ತಲ್ಲ ಬಿಡಿ, ಯಾಕೆ ಜಗಳ ಅಂತ ಹೈಕಮಾಂಡ್ ನಾಯಕರು ಆಮೇಲೆ ಸಮಾಧಾನ ಮಾಡಿ ಹೋಗಿದ್ದಾರೆ. ಸುರ್ಜೇವಾಲಾ ಅವರು CM DCM ಮಧ್ಯಪ್ರವೇಶ ಮಾಡಿ ಪಕ್ಷದ ಕಚೇರಿ ಆಯ್ತಲ್ಲ, ಅಂತೂ ಇಂತೂ ಎಲ್ಲ ಜಿಲ್ಲೆಗಳಲ್ಲೂ ಇದೇ ಥರ ತುಂಬ ಚೆನ್ನಾಗಿ ಒಗ್ಗಟ್ಟಿನಿಂದ ಮಾಡಬೇಕು ಅನ್ನೋ ರೀತಿಯಲ್ಲಿ ಸಮಾಧಾನ ಮಾಡಿ ಹೋಗಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರ ಎದುರೇ ಬೆಳಗಾವಿಯ ಬಾಂಬ್ ಬ್ಲಾಸ್ಟ್ ಆಗಿದೆ. ಒಂದು ಕಡೆ BJP ಅವ್ರು ಹೇಳ್ತಿರೋ ಭವಿಷ್ಯ, ಯತ್ನಾಳ್ ಅವರು ಮೊನ್ನೆ ಅಷ್ಟೇ ಹೇಳಿದ್ರು, ಈ ಸರ್ಕಾರ 5 ವರ್ಷ ಇರುತ್ತೆ, ನಾವು CM ಕುರ್ಚಿ ಹಂಚಿಕೊಳ್ಳೋಣ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಪಾಪ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೂಲಕ ಸರ್ಕಾರ ಪತನ ಆಗುತ್ತೆ ನೋಡ್ತೀರಿ ಅನ್ನೋ ಅರ್ಥದ ಮಾತುಗಳನ್ನ ಆಡಿದ್ರು ಯತ್ನಾಳ್. BJP ನಾಯಕರು ಹೇಳ್ತಿರೋ ಭವಿಷ್ಯವಾಣಿಗೆ ಪೂರಕ ಅನ್ನುವಂತೆ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳಾಗ್ತಿದ್ದಾವ. ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಸುತ್ತ ಜಟಾಪಟಿ ಜೋರಾಗಿದೆಯಾ? ಇವತ್ತೇನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿಸ್ತಾ ಇದ್ದಾರಲ್ಲ, ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಒಳ್ಳೇದಲ್ಲ. ಇದೇನು ಮಾಡ್ತಾ ಇದ್ದಾರಲ್ಲ ಗುಂಡಾಗಿರಿ, ಎಲ್ಲೇನು DK ಶಿವಕುಮಾರ್ ನಮ್ಮ ಹಿಂದಿದಾರ ಅಂತೇಳಿ ಇವತ್ತೇನು ಅವರ ಏನು ಒಂದು ರೀತಿ ಬೆಳಗಾವಿಯಲ್ಲಿ ಏನು ನಮ್ಮ ಪಂಚಮಸಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರೆ ಖಂಡನೆ ಬೆಳಲಿಲ್ಲ. ನಾನು ಪಂಚಮಸಾಲಿ ಸಮಾಜದ ಮಗಳಾಗಿ ಬಂದಿನ ಅಂತ ಹೇಳಿದ್ರು ಎಲ್ಲಿ ನಮ್ಮ ಸಮಾಜ ಮೀಟಿಂಗ್ನಾಗ. ಅದೇ ಅಲ್ಲಿ ವಿಧಾನಸೌಧದಾಗ ಒಬ್ಬ ಎಲ್ಲ ನಾನು ಮಂತ್ರಿಯಾಗಿ ಹೋಗಿದ್ದೆ ಅಂತ ಹೇಳಿದ್ರು. ಇವತ್ತೇನು ಅವರು DK ಶಿವಕುಮಾರ್ ಇವಾಗ ಸತೀಶ್ ಜಾರಕಿಹೊಳಿ ಅವ್ರ ಪಾತ್ರ ಏನೂ ಇಲ್ಲ ಅದ್ರೊಳಗೆ. ಮೊನ್ನೆ ಲಾಠಿ ಚಾರ್ಜ್ ಆಗಿದ್ರಾಗ ಪಾಪ ಅವ್ರಿಗೆ ಗುರ್ತೇ ಇಲ್ಲ ಉಸ್ತುವಾರಿಗೆ. ಇವ್ರ ಹಸ್ತಕ್ಷೇಪ DK ಶಿವಕುಮಾರ್ದು ಆಗ್ತಾಯಿದೆ. ಏನೋ ಒಂದು ಜ್ಯೋತಿಷಿಗಳು ಹೇಳ್ಯಾರಲ್ಲ, ಇದು ಯಾರಿಂದ ಸರ್ಕಾರ ಪತನ ಆಗ್ತದೆ, ಅದು ಪತನ ಆಗುವಂಥ ಲಕ್ಷಣಗಳು ಕಾಣಿಸ್ಲತ್ತವೆ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕಾರಣ ಆಗ್ತಾರೆ ಈ ಸರ್ಕಾರ ಬೀಳಿಕ್ಕೆ. ಅವತ್ತು ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಡಿದೆದ್ದು, ಒಂದು ಬ್ಯಾಂಕ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸಿಡಿದೆದ್ದು ಬೆಳಗಾವಿ ರಾಜಕಾರಣದಲ್ಲಿ ಕಿಡಿ ಹೊತ್ತುಕೊಂಡು ಸರ್ಕಾರವೇ ಬೀಳುವಂತಾಯಿತು. ಇವತ್ತು ಅಲ್ಲಿ ಜಿಲ್ಲಾ ಅಧ್ಯಕ್ಷರು, ಕಾಂಗ್ರೆಸ್ ಅಧ್ಯಕ್ಷರ ನೇಮಕದ ವಿಚಾರದಲ್ಲಿ ಕಿಡಿ ಹೊತ್ಕೊಂಡಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನಿಗೆ ಕೊಡಿಸೋ ಪ್ರಯತ್ನ ಆಗ್ತಿದೆ. ಆ ಕಡೆ ಸತೀಶ್ ಜಾರಕಿಹೊಳಿ ಅವರು ಒಬ್ಬರ ಹೆಸರನ್ನು ಫೈನಲ್ ಮಾಡಿ 6 ತಿಂಗಳಾಯ್ತು, ಅದನ್ನು ಹೋಲ್ಡ್ ಮಾಡಿದ್ದಾರೆ DK, ಲಕ್ಷ್ಮೀ ಮಗನಿಗೆ ಪಟ್ಟ ಕಟ್ಟೋದಿಕ್ಕೆ ಅನ್ನುವ ಆರೋಪ. ಅದರ ಜೊತೆಗೆ ಈ ಎಲ್ಲ ವಿಚಾರಗಳು ಕೈಪಾಳ್ಯದಲ್ಲಿ ಬೆಳಗಾವಿಯ ಕಿಡಿ ಬಂದು ಹೊತ್ತುಕೊಳ್ತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಲ್ಲಲಿದೆ ನೋಡಬೇಕು. ಒಟ್ಟಿನಲ್ಲಿ ಮುಖ್ಯಮಂತ್ರಿಗಳು ತ್ಯಾಗದ ಮಾತಾಡಿದ್ದಾರೆ. DK ಶಿವಕುಮಾರ್ ನಾನು ಎಷ್ಟು ದಿನ ಇರ್ತೀನೋ ಇಲ್ವೋ ಗೊತ್ತಿಲ್ಲ ಅನ್ನುವಂಥ ಭಾವನಾತ್ಮಕ ಮಾತುಗಳನ್ನು ಆಡಿದ್ದಾರೆ. ಹೈಕಮಾಂಡ್ ಮಾತ್ರ ಕಿವಿ ಹಿಂಡು ಹೋಗಿದೆ, ಎಲ್ರಿಗೂ ಬಾಯಿ ಮುಚ್ಚಿಕೊಂಡಿದ್ರೆ ಸರಿ ಅಂತ. ಈ ಟೈಮಲ್ಲೇ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬಂದಿರೋ ಟೈಮಲ್ಲೇ ಮಾಗಡಿ ಬಾಲಕೃಷ್ಣ ಅವರು ಹೇಳ್ತಾರೆ, ಮುಂದಿನ CM DK ಶಿವಕುಮಾರ್ ಆಗಲೇಬೇಕು, ಅವ್ರು ಹಾಗೆ ಆಗ್ತಾರೆ ಅಂತ. ಶಿವಗಂಗಾ ಬಸವರಾಜ್ ಅವರು ಹೇಳ್ತಾರೆ, DK ಶಿವಕುಮಾರ್ ಅವರು 5 ವರ್ಷಕ್ಕಾಗಬೇಕಿತ್ತು, ಏನೋ ಸಂದರ್ಭ ಸಮಯ ಸಿದ್ದರಾಮಯ್ಯನವರು ಇದ್ದಾರೆ, ಕುರ್ಚಿ ಖಾಲಿ ಆಗ್ತಾ ಇದ್ದ ಹಾಗೆ ನಾವು ನಮ್ಮ ದಾಳ ಉರುಳಿಸ್ತೀವಿ ಅಂತ. ಸೊ ಹೈಕಮಾಂಡ್ ವಾರ್ನಿಂಗ್ ಕೊಡೋದಕ್ಕೆ ಬಂದರೆ ಇದೇ ಹೊತ್ತಲ್ಲಿ ಶಕ್ತಿ ಪ್ರದರ್ಶನ ಆಗಿರೋದು ಮಾತ್ರ ಕೈಪಾಳ್ಯದಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿಯೂ ಇಲ್ಲ, ಬೂದಿ ಮುಚ್ಚಿದಂತೆಯೂ ಇಲ್ಲ. ಇದು ಯಾವುದೇ ಕ್ಷಣದಲ್ಲಿ ಬ್ಲಾಸ್ಟ್ ಆಗಬಹುದು ಅನ್ನೋ ಸುಳಿವನ್ನು ಕೊಡ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.